ಇವತ್ತಿನ ಟ್ರಿಪ್ ಅರುಣಾಚಲೇಶ್ವರ ಹೊಂಟೇನಿ. ಟ್ರೈನ್ ಅಂತ ಬಿಡುತ್ತೆ. ಈಗ ಇಡ್ಲಿ ತಗೊಂಡೆ, ಕಾಫಿ ತಗೊಂಡೆ, ಎಲ್ಲಾ ಐಟಮ್ ನೋಡ್ರಿ. ಇಲ್ಲಿಂತ್ರ ರಾಜಗೋಪುರ ಕಾಣಿಸ್ಬೋದು ನಿಮಗ. ಸೊ ಬಾತ್ರೂಮ್ ಅಂತ ನೋಡ್ರಿ, ಬಹಳ ನೀಟ್ ಅಂಡ್ ಹೈಜೀನ್ ಐತಿ. ದೀಪ ಹಚ್ಚಿ ಇಲ್ಲಿಂತ್ರ ಸ್ಟಾರ್ಟ್ ಮಾಡೋಣ. 11:51. ಸೊ ಈಗ ಸ್ಟಾರ್ಟ್ ಮಾಡಿದ್ರೆ ಎಷ್ಟ್ ಗಂಟೆಗೆ ಮುಗಿಸ್ತೀನಿ ಅನ್ನೋದು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಇಂದ್ರಲಿಂಗ ಬಟ್ ಈ ಟೈಮ್ದಾಗ ನಾವು ಬಂದಿದ್ದಕ್ಕೆ ಕ್ಲೋಸ್ ಐತಿ. ಯಾರ್ಯಾರು ನೋಡಾಕತ್ರಿ ಫಸ್ಟ್ ಒಂದು ಲೈಕ್ ಕೊಡ್ರಿ. ಸೊ ಯಾರ್ಯಾರು ಬರ್ಬೇಕಂದ್ರಿ ಫಸ್ಟ್. ಫೈನಲಿ ಆಲ್ಮೋಸ್ಟ್ ರೀಚ್ ಆಗಿನಿ. ಇಲ್ಲಿಂದ 100 ಮೀಟರ್ ಐತಿ. ಟೈಮ್ ನೋಡ್ರಿ 4:07 ಆಗೈತಿ. 4:07. ನನಗೆ ಕರೆಯೋಗಿ ಹೇಳ್ತೀನಿ, ನಡೆಯಕ್ಕೆ ಶಕ್ತಿನೇ ಇಲ್ಲ. 100 ಮೀಟ್ರ್ ಎತ್ತಿತ್ತು ಕಾಲು ಇಡ್ಬೇಕಂದ್ರೆ ಭಾಳ ಕಷ್ಟ ಆಗತ್ತೈತಿ ನನಗಂತರು. ನೋಡ್ರಿ ಅದ ಕಾಲ ಭಾವಂತರೂ ಬಂದಿಲ್ಲ, ಬಟ್ ಎತ್ತಿಡಕ್ಕೆ ಭಾಳ ಕಷ್ಟ ಆಗೈತಿ. ನಾನ್ ಸ್ಟಾಪ್ ಎಲ್ಲೂ ರೆಸ್ಟ್ ಮಾಡಿಲ್ಲ, ಎಲ್ಲೂ ಚಹಾ ಕುಡ್ದಿಲ್ಲ, ಎಲ್ಲೂ ಫ್ರೂಟ್ಸ್ ತಿಂದಿಲ್ಲ, ಏನಿಲ್ಲ. ಕಂಟಿನ್ಯೂ ನಡ್ಕೊತ ಬಂದೀನಿ, ನೋ ಸ್ಟಾಪ್. ಡೈರೆಕ್ಟ್ ಗೋಪುರ ಕಡೆನೇ ಬಂದು ನಿಂದಿರ್ಬೇಕಂತ ಹೇಳಿ ಬಂದೀನಿ. ಸೊ ಕಾಲಂತರೂ ಕರ್ರೆಗೂ ಹೇಳ್ತೀನಿ, ಒಂದೊಂದು ಹೆಜ್ಜಿಗೂ ಕಾಲು ನೋವಾಗತ್ತಾವ. ಈಗ ಡೈರೆಕ್ಟ್ ಗೋಪುರದ ಕಡೆ ಹೋಗ್ತೀನಿ. 4 ಗಂಟೆ 8 ನಿಮಿಷ. ಸೊ ನಾ ಸ್ಟಾರ್ಟ್ ಮಾಡಿದ್ದ 11:51. ಓವರ್ ಆಲ್ ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ಹೇಳ್ತೀನಿ. ಫಸ್ಟ್ ಹೋಗಿ ಗೋಪುರ ಕೈ ಮುಗಿದ. ಸೊ ನಿಮಗೆ ಮತ್ತೆ ಸಿಗ್ತೀನಿ. ಸೊ ರಾಜಗೋಪುರ ಬಂದು ಮುಟ್ಟೀವಿ. 4:17 ನೋಡ್ಬೋದು ನೀವು. ಸೊ ಈಗ ರೂಮಿಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಮತ್ತೆ ಬಂದು ದರ್ಶನಕ್ಕೆ ನಿಂದಿರ್ತೀವಿ. ಆ ದರ್ಶನ ಸೀಕ್ರೆಟ್ ನಿಮಗೆ ಇನ್ಸ್ಟಾಗ್ರಾಮ್ದಾಗ ಸಿಗ್ತೈತಿ, ಚೆಕ್ ಮಾಡಿರಿ ಅದನ್ನ. ಸೊ ಎಷ್ಟು ಈಸಿ ದರ್ಶನ ಸಿಗ್ತೈತೆ ಅನ್ನೋದು ನಿಮ್ಗೆ ಹೇಳ್ತೀನಿ. ಸೊ ಫಸ್ಟ್ ಹೋಗಿ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗ್ತೀನಿ. ಫ್ರೆಶ್ ಅಪ್ ಹಾಕಂದ್ರೆ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಬರ್ತೀನಿ. ಸೊ ಗೈಸ್ ಈಗ ನೋಡ್ರಿ, ಈಗ ಡೈರೆಕ್ಟ್ ಒಳಗೆ ಹೊಂಟೀವಿ. ಸೊ ಒಳಗೆ ಹೋಗಿ ನಿಮಗೆ ಅದ್ರ ಸ್ವಲ್ಪ ವಿಡಿಯೋ ತೊಗೊಂಡು ಹಾಕ್ತೀನಿ. ಸೊ ಇನ್ಸ್ಟಾಗ್ರಾಮ್ದಾಗ ಫುಲ್ ಡೀಟೇಲ್ ಹಾಕಿರ್ತೀನಿ, ಅಲ್ಲಿ ಚೆಕ್ ಮಾಡಿ. 10 ನಿಮಿಷನಾಗ ಮುಗೀತು ನೋಡ್ರಿ ದರ್ಶನ ಎಲ್ಲ. ಸೊ ಹೊರಗೆ ಬಂದು ಕುಂತೀವಿ. ಸೊ ಗೈಸ್ ನಾ ಹೇಳಿದ್ದಲ್ಲ, ಬರೀ 15ರಿಂದ 20 ನಿಮಿಷದಾಗ ದರ್ಶನ ಎಲ್ಲ ಮುಗೀತ. ಸೊ ಇದ್ರದ್ದು ಫುಲ್ ವಿಡಿಯೋ ನಿಮ್ಗೆ ಇನ್ಸ್ಟಾಗ್ರಾಮ್ದಾಗ ಸಿಗ್ತೈತಿ. ಅದು ಯಾವ ಲಾಡ್ಜ್ ಅನ್ನೋದು ನಿಮಗೆ ತೋರಿಸ್ತೀನಿ. ಎಕ್ಸಾಕ್ಟ್ ಸೌತ್ ಗೋಪುರದ ಕಡೆ ಐತದ. ಸೊ ಅದ್ರ ಡೀಟೇಲ್ಸ್ ಎಲ್ಲ ನಿಮ್ಗೆ ಹಾಕಿರ್ತೀನಿ. ಭಾಳ ಖುಷಿ ಆಗೈತಿ. ಮುಂದೆ ಹೋಗಿ ದರ್ಶನ ಮಾಡ್ಕೊಂಡು ಬಂದೀವಿ. ಆ ದೇವ್ರ ಇಚ್ಛೆನೋ ಹೆಂಗೆ ಗೊತ್ತಿಲ್ಲ, ಮುಂದೆ ಹೋಗಿ ದರ್ಶನ ಮಾಡ್ಕೊಂಡೀವಿ. ಭಾಳ ಖುಷಿ ಆಗೈತಿ. ಸೊ ಹೊರಗೆ ಬಂದೀವಿ, ಪ್ರಸಾದದ ಕಡೆ ಪ್ರಸಾದ ಎಲ್ಲ ತೊಗೊಂಡು ಹೋಗ್ತೀವಿ. ಈಗ ಈ ವ್ಲಾಗ್ ನಿಮಗೆ ಇಷ್ಟ ಆಗೈತೆ ಅಂದ್ಕೊಂಡು, ಇಷ್ಟ ಆಗೈತೆ ಅಂತ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಇಷ್ಟ ಫ್ರೆಂಡ್ ಫಾಲೋ ಮಾಡ್ಕೋರಿ. ಸೊ ಇದ್ರದ್ದು ಡೀಟೇಲ್ಸ್ ನಿಮಗೆ ಕಂಟಿನ್ಯೂ ಆಕೈತಿ, ನೋಡ್ರಿ, ನೋಡಿ ಸಪೋರ್ಟ್ ಮಾಡಿರಿ. ಪ್ರಸಾದದ ಕೌಂಟ್ರಿಗೆ ಬಂದ್ರೆ ಪ್ರಸಾದ ಇನ್ನೂ ರೆಡಿನೇ ಆಗಿಲ್ಲ ನೋಡ್ರಿ. ಇಷ್ಟೊತ್ತು ಮಕ್ಕೊಂಡಿದ್ದೆ ನೋಡ್ರಿ. ಆಲ್ಮೋಸ್ಟ್ ಎಷ್ಟಾಗೈತೆ ಅಂದ್ರೆ 11:51. ಸೊ ನಂದು ರೂಮ್ 301. ಸೊ ಈಗ ನಿಮಗೆ ಹೊರಗೆ ಕರ್ಕೊಂಡು ಹೋಗಿ ಒಂದಿಷ್ಟು ಶಾರ್ಟ್ಸ್ ತೊಗೋಬೇಕು, ಮತ್ತು ನಾನು ವಿಡಿಯೋ ಮಾಡ್ಕೋಬೇಕು, ಮತ್ತು ನಿಮಗೆಲ್ಲ ಡೀಟೇಲ್ಸ್ ಕೊಡ್ಬೇಕು. ನಾನೀಗ ಈ ಹೋಟೆಲ್ ಅಂದ್ರೆ ನಾ ಉಳ್ಕೊಂಡಿರೋ ಹೋಟೆಲ್ ಯಾವ್ದು ಅಂತೇಳಿ ತೋರಿಸ್ತೀನಿ ನಿಮಗೆ. ಚಲೋ ಹೋಗಿ ಎಲ್ಲ ದರ್ಶನ ಮಾಡ್ಕೊಂಡ್ಬರು. ಬಂದ ಕೂಡಲೇ ನಮಗೆ ಕಾಣಿಸೋದ ಈ ಹೋಟೆಲ್ ನಮೋ ರೆಸಿಡೆನ್ಸಿ. ಸೊ ಅದ್ರ ಅಪೋಸಿಟ್ ಗೋಪುರ ನೋಡ್ರಿ, ಸೌತ್ ಗೋಪುರ ಇದೆ. ಸೊ ಇಲ್ಲಿಂದ ಒಂದು 100 ಮೀಟರ್ ಅಷ್ಟೇ ಇರೋದು ಸೌತ್ ಗೋಪುರದ ಡಿಸ್ಟೆನ್ಸ್. ಸೊ ಈಗ ಹೋಗಿ ಒಂದು ಶಾರ್ಟ್ಸ್ ತೊಗೊಳೋಣ. ಇದೇನು ನಮೋ ಗೋಪುರದ ಬಗ್ಗೆ ಐತಲ್ಲ, ನಮಗೆ ದರ್ಶನ ಹೆಂಗಾತ, ಮತ್ತು ಯಾರು ಮಾಡಿಸಿದ್ರ ಒಂಥರ ಸೆಲೆಬ್ರಿಟಿ ಫೀಲ್ ಕೊಟ್ಬಿಟ್ರು ನಮಗಿಲ್ಲೇ. ಸೊ ಡೈರೆಕ್ಟ್ ಹೋಗಿ ದೇವ್ರ ಮುಂದೆ ನಿಂತ ಪೂಜೆ ಎಲ್ಲ ಮುಗಿಸ್ಕೊಂಡ ಬಂದ್ವಿ. ಇಲ್ಲೊಂದಿಷ್ಟು ವಿಡಿಯೋಸ್ ಅದಾವು, ವಿಡಿಯೋಸ್ ಮಾಡ್ಕೊಂಡ ನಿಮಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತೇನೆ. ಇಲ್ಲಂತರೂ ಬಿಸಿಲು ಹೋಗ್ತಾ ಜಾಸ್ತಿ ಆಗತೈತಿ. ಕಾಲಂತರೂ ಭಾಳ ಸುಡುತ್ತೆ. ನಾವೇನು ನೈಟ್ ಮಾಡಿದ್ಕ ನನ್ನ ಕಾಲ ಉರಿಯಾಗತೈತಿ, ಇವು ಉರಿಯಾಗತೈತಿ. ಫುಲ್ ಹಾಕೊಂಡು ನಡೆಯತ್ತಿ ನೋಡ್ರಿ. ಎಲ್ಲ ಮುಗಿಸ್ಕೊಂಡು ದರ್ಶನ ಮುಗಿಸ್ಕೊಂಡು ರೆಸ್ಟ್ ಮಾಡಿ ಹೊರಗೆ ಬಂದ, ಆದ್ರೂ ಕಾಲ ಗ್ಯೂ ಅನ್ನತೈತಿ. ಸೊ ನಿಮ್ಗೆ ಆಗ್ಲಿ ಹೇಳಕತ್ತಿದ್ದೆ, ಇದ್ರದ್ದು ಬಸ್ಸಿಂದ ಹುಬ್ಳಿ ಟು ತಿರುವಣ್ಣಾಮಲೈಗ. ಸೊ ಆಲ್ಮೋಸ್ಟ್ ನೀವು ನೈಟ್ ಟ್ರೈನ್ ಹತ್ತಿ ಮಾರ್ನಿಂಗ್ ಬೆಂಗಳೂರಿಂದ ಹತ್ತಿ ಬರೋದು ಬೆಟರ್. ಯಾಕಂದ್ರೆ ನಿಮಗೆ ಇಲ್ಲಿ ಬಂದ ಸ್ವಲ್ಪ ಬಿಫೋರ್ ನೀವು ನಿಮಗೆ ಅಡ್ಜಸ್ಟ್ ಆಕಿದಂಗ ಮಾಡ್ರಿ. ಯಾಕಂದ್ರೆ ನನ್ನ ತಲೆ ಆಗಿದ್ದ ಫಸ್ಟ್ ಟೆಂಟ್ಲಿಕ್ಕಂದು ಸುತ್ಕೊಂಡು, ಸೊ ಆ ಗುಡಿನ ನಾವು ಹೊರಗಿಂದ ನಮಸ್ಕಾರ ಮಾಡ್ಕೊಂಡ್ ಬಂದ ಮುಂಜಾನೆ ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ನಾವು ಮುಟ್ಟಿದ್ವಿ ಅನ್ಕೋರಿ. 5:30-6 ಗಂಟೆ ಅದ್ರ ದರ್ಶನ ಆಕೈತಿ, ಹೊರಗೆ ಬೀಳ್ತೇವೆ. ಸೊ ದರ್ಶನ ಮುಗಿಸ್ಕೊಂಡು ಹೊರಗೆ ಬರ್ತೀವಿ. ಮಿಸ್ಟರ್ ಪುಟಿ ಹುಬ್ಳಿ. ನಿಮ್ದು ದೊಡ್ಡಬಳ್ಳಾಪುರ ಬೆಂಗಳೂರು. ಏಮೋನಾ ಮೂ ಕ್ರಿಯೇಷನ್. ನೀವು ವ್ಲಾಗ್ ಮಾಡ್ತೀರಾ ಇಲ್ಲ ಫುಡ್ ರಿವ್ಯೂ? ಪೂರ್ತಿ ಅವರು ಕಾಂಟ್ರಾಕ್ಟ್ ಜಾಸ್ತಿ ಸಫಾರಿ ಮಾಡಪ್ಪ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ನೀವೇನು ಹಿಂದ್ ನೋಡಾತಿರಲ್ಲ, ಇದು ಸೌತ್ ಗೋಪುರ. ಸೊ ನಾ ಈಗ ಹೋಗತ್ತಿರ ರಾಜಗೋಪುರಾಗ. ಅಪೋಸಿಟ್ ಅಂದ್ರೆ ಒಂದು 600 ಮೀಟರ್ದಾಗ ಐತದ ರಾಜಗೋಪುರ. ಅಲ್ಲಿ ಹೊಂಟೇನಿ. ನಿಮಗೆ ಪ್ರೀವಿಯಸ್ ವಿಡಿಯೋದಾಗ ನೋಡಿರ್ಬೋದು ನೀವು.
ಅಲ್ಲಿ ಕರ್ಪೂರ ಹಚ್ಚಿ ದೀಪ ಹಚ್ಚಿ ಅಲ್ಲಿಂತ್ರ ಹೋಗ್ತೀವಿ. ಈ ಡೇದಾಗ ಹೆಂಗ್ ಕಾಣಿಸ್ತೈತಿ ನಿಮ್ಗೆ ತೋರ್ಸಿನ್ ಬರ್ರಿ. ಸೊ ಅದೇ ಹೇಳ್ತಿದ್ನಲ್ಲ, ಹುಬ್ಳಿ ಅಂತ ನೈಟ್ ಬಿಡ್ಬೇಕು, ಇಲ್ಲಿ ಮುಂಜಾನೆ ಬರ್ತೀರಾ. ಇಲ್ಲಿ ಮಾರ್ನಿಂಗ್ 15 ನಿಮಿಷಕ್ಕೊಂದು ಬಸ್ ಇರುತ್ತೆ. ಅಲ್ಲಿ ಬೆಂಗಳೂರಿಂತ್ರ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಇಂತ್ರ. ಸೊ ಆ ಬಸ್ ಸ್ಟ್ಯಾಂಡ್ ಇಂತ್ರ ಬಸ್ ಹಿಡ್ಕೊಂಡು ನೀವು ಮತ್ತ ತಿರುವಣ್ಣಾಮಲೈಗೆ ಬರ್ಬೋದು. ಬಂದ ಮುಂಜಾನೆನ ನೀವು ಆಟೋ ಮಾಡ್ಕೊಂಡ 8 ಲಿಂಗನ ನೋಡ್ಕೊಂಡ್ ಬಂದ ನೈಟ್ ಗಿರಿವಲಂ ಸ್ಟಾರ್ಟ್ ಮಾಡಿದ್ರ 4 ಗಂಟೆ ಮಟ್ಟ ಅಂತ ನಿಮ್ಗೆ ಮುಗಿತೈತಿ. ಡೈರೆಕ್ಟ್ ಪಾಳಿ ಹೋಗಿ ನಿಂದ್ರಿ, ದರ್ಶನ ಮುಗಿಸ್ಕೊಂಡು ಹೊರಗೆ ಬರ್ರಿ. ಮತ್ ಆಫ್ಟರ್ನೂನ್ ಇಲ್ಲಿಂತ್ರ ಮುಗಿಸ್ಕೊಂಡ ಬಿಟ್ರ ಮತ್ ನಿಮ್ಗೆ ನೈಟ್ ಟ್ರೈನ್ ಸಿಗುತ್ತೆ. ಆರಾಮ್ಸಿ 1-2 ದಿವಸ ಮುಗಿತೈತಿ ನಿಮ್ದು ದರ್ಶನ. ಸೊ ಆಲ್ಮೋಸ್ಟ್ ರಾಜಗೋಪುರ ಬಂದು ಇಲ್ಲಿಂದ ಕಾಣಬಹುದು ನಿಮ್ಗೆ. ಸೊ ಮುಂದೋಗಿ ತೋರಿಸ್ತೀನಿ ನಿಮ್ಗೆ. ಸೊ ರಾಜಗೋಪುರ ನಿಮ್ಗೆ ತೋರಿಸಿದ್ದೆ. ಸೊ ಇಲ್ಲಿಂದ ರೂಮಿಗೆ ಹೋಗಿ ಮೊಬೈಲ್ ಯಾಕೋ ಭಾಳ ಹೀಟ್ ಆಗತೈತಿ. ಸೊ ಹೋಗಿ ಸ್ವಲ್ಪ ಕೂಲ್ ಮಾಡೋಣ. ಸೊ ಅದ್ರ ಸಂಬಂಧ ಈಗ ರೂಮಿಗೆ ಹೋಗ್ತೇನೆ. ಅದನ್ನ ಲಗೇಜ್ ಬ್ಯಾಚ್ ಹಾಕೋ. ಈಗ ಎಂಡ್ ಆಗ್ಬೋದು ಈ ವಿಡಿಯೋ. ಸೊ ಎಂಡ್ ಮಾಡೋ ಟೈಮ್ ಬಂತ. ಹೋಗಿ ರೂಮ್ದಾಗ ಎಂಡ್ ಮಾಡಿ. ಇಲ್ಲಿ ಮಟ್ಟ ಯಾರು ನೋಡಿದ್ರಿ ಪ್ಲೀಸ್ ಸಪೋರ್ಟ್ ಮಾಡ್ರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗೆ ಇಷ್ಟಪಟ್ಟು ಫಾಲೋ ಮಾಡ್ಕೊರಿ ಇನ್ಸ್ಟಾಗ್ರಾಮ್ದಾಗ. ರೂಮಿಗೆ ಹೋಗಿ ನಿಮ್ಗೆ ಸಿಗ್ತೇನೆ.